ಈಗ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಈ ಡಯಾಬಿಟೀಸ್ ಅಥವಾ ಶುಗರ್ ಅನ್ನೋದು ಕಾಮನ್, ಪ್ರತಿಯೊಬ್ಬರಿಗೆ ಬರೋದೇ ಅನ್ನೋ ರೀತಿ ಆಗಿದೆ. ಸೊ ಶುಗರ್ ಮತ್ತು ಬಿ ಪಿ ಬರೋದು ಕಾಮನ್ ಆಗಿ ಏನಕ್ಕೆ ಅಂತಂದರೆ, ಯಾವುದೋ ಕಿಡ್ನಿ ಪ್ರಾಬ್ಲಮ್ ಇದೆ, ಅದರಿಂದ ಮಾತ್ರೆ ನುಂಗಿದೆ, ಅದರಿಂದ ಅದು ಹುಡ್ಕೊಂಡು ಹೋಗಿ ಕಿಡ್ನಿಲಿ ಎಲ್ಲಿದೆ ಅಂತ ಆ ಜಾಗನ ಹುಡುಕಿ ಅದ್ರ ಜೊತೆ ಮಾತಾಡಿ ಯುದ್ಧ ಮಾಡಿ ಆ ಮಾತ್ರೆ ಗುಣಪಡಿಸೋದಿಲ್ಲ. ನನ್ನ ತಾಯಿ ಹೇಗೆ ಈ ಡಯಾಬಿಟಿಸ್ ಮತ್ತು ಬಿ ಪಿನ ಗೆದ್ರು ಅಂತ. ಸೊ ಹೆಚ್ಚಿನ ಕಾಯಿಲೆಗಳು ಹೇಗೆ ಗುಣ ಆಗ್ತವೆ ಅಂತ ಅಂದರೆ, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾಕೆ ಕೇಳ್ತಿದ್ದೀನಿ ಅಂತಂದರೆ, ಈ ಕಾಲದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ದೈಹಿಕ ಕಾಯಿಲೆಗಳಿಂದ ಅಥವಾ ಮಾನಸಿಕ ಕಾಯಿಲೆಗಳಿಂದ ಒದ್ದಾಡ್ತಾ ಇರ್ತೀವಿ. ಉದಾಹರಣೆಗೆ, ಈಗ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಈ ಡಯಾಬಿಟೀಸ್ ಅಥವಾ ಶುಗರ್ ಅನ್ನೋದು ಕಾಮನ್, ಪ್ರತಿಯೊಬ್ಬರಿಗೆ ಬರೋದೇ ಅನ್ನೋ ರೀತಿ ಆಗಿದೆ. ಚಿಕ್ಕ ಮಕ್ಕಳಿಗೂ ಕೂಡ ಬರ್ತಾ ಇದೆ ಅಲ್ವಾ? ಅದರಲ್ಲೂ ಈ ಜಾಬ್ ಟೆನ್ಷನ್ ಅಥವಾ ಜಾಬ್ ಸ್ಟ್ರೆಸ್ಸಿಂದ ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ. ಸಾಲದ ಸ್ಟ್ರೆಸ್ ಆಗಿರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಆಗಿರ್ಬೋದು ಅಲ್ವಾ? ಈ ಮಾನಸಿಕ ಒತ್ತಡಗಳು ಸರ್ವೇ ಸಾಮಾನ್ಯ ಆಗಿದೆ. ಇಂಥ ಕಾಲದಲ್ಲಿ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ, ಮೆಡಿಸಿನ್ಸ್ಗಳು ಜಾಸ್ತಿ ಬರ್ತಾನೆ ಇದ್ದಾವೆ, ಆಯಸ್ಸು ಕಡಿಮೆ ಆಗ್ತಾ ಇದೆ, ಜೀವನದ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇಲ್ಲ, ಬದಲಾಗಿ ಹದಗೆಡ್ತಾ ಇದೆ. ಪ್ರತಿಯೊಬ್ಬರಲ್ಲೂ ದುಡ್ಡು ಜಾಸ್ತಿ ಸಿಗ್ತಾ ಇದೆ, ಆರೋಗ್ಯ ಕಡಿಮೆ ಆಗ್ತಾ ಇದೆ. ಎಜುಕೇಷನ್ ಮಾಡು, ಜಾಬ್ ಸೇರು, ಸಾಯೋವರೆಗೂ ದುಡಿ, 60 ವರ್ಷ ಆದಮೇಲೆ ದುಡ್ದಿದ್ದೆಲ್ಲದನ್ನು ಹಾಸ್ಪಿಟ್ಲಿಗೆ ಇಡೋ ರೀತಿ ಆಗಿದೆ. ಸೊ ಹಾಗಾಗಿ ಇವತ್ತು ಮೆಡಿಕಲ್ ಮಾಫಿಯಾಗಳ ಬಗ್ಗೆ ಸ್ವಲ್ಪ, ಜೊತೆಗೆ ಪ್ಲೆಸಿಬೋ ಎಫೆಕ್ಟ್ ಬಗ್ಗೆ ಮಾತಾಡೋಣ. ಹೇಗೆ ಈ ಕಾಯಿಲೆಗಳು ಹೆಚ್ಚಾಗಿ ಗುಣ ಆಗ್ತವೆ, ಅದರಲ್ಲಿ ಈ ಮೆಡಿಸಿನ್ಗಳ ಪಾತ್ರ ಏನು ಅಂತ ನೋಡೋಣ. ಸ್ನೇಹಿತರೆ, ಒಂದು ಮಾತಿದೆ, ಎವ್ರಿ ಮೆಡಿಸನ್ ಈಸ್ ಎ ಡ್ರಗ್ ಬಟ್ ನಾಟ್ ಎವ್ರಿ ಡ್ರಗ್ ಈಸ್ ಎ ಮೆಡಿಸನ್ ಅಂತ. ಇದರ ಅರ್ಥ ಏನು ಅಂತ ಅಂದರೆ, ನೀವೇನು ಮಾತ್ರೆ ನುಂಗ್ತಿರಲ್ಲ, ಪ್ರತಿಯೊಂದು ಮಾತ್ರೆನೂ ಡ್ರಗ್ಸ್, ಪ್ರತಿಯೊಂದು ಮೆಡಿಸನ್ ಡ್ರಗ್ಸ್ ಅಂತ ಹೇಳ್ತಾರೆ. ಅಂದರೆ ಒಂದು ನಿಶೆಯ ವಸ್ತು, ಅದ್ರ ಮುಖಾಂತರ ನಿಮ್ಮನ್ನು ಗುಣಪಡಿಸ್ತಾರೆ. ಹಾಗಾದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ? ಉದಾಹರಣೆಗೆ, ನನಗೆ ತಲೆನೋವು ಬಂದಿದೆ, ತಲೆನೋವಿಗೆ ಅಂತ ನಾವೇನು ಮಾಡ್ತೀವಿ, ಮಾತ್ರೆ ನುಂಗ್ತೀವಿ. ಮಾತ್ರೆ ನುಂಗಿದಾಗ ಆ ಮಾತ್ರೆ ಒಳಗಡೆ ಹೋದ ತಕ್ಷಣವೇ ಆ ಮಾತ್ರೆ ಹುಡ್ಕಾಡೋದಿಲ್ಲ, ತಲೆ ಎಲ್ಲಿದೆ, ಅದರಲ್ಲಿ ಯಾವ ಭಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ. ಹೊಟ್ಟೆ ಒಳಗೆ ಹೋಗುತ್ತೆ, ಡೈಜೆಸ್ಟ್ ಆಗುತ್ತೆ ಅಲ್ವಾ? ಈ ಮುಂಚೆ ಹೇಳಿದ್ದೆ ಎವ್ರಿ ಮೆಡಿಸನ್ ಈಸ್ ಎ ಡ್ರಗ್ ಅಂತ. ಅದಕ್ಕೆ ನಾವು ಡ್ರಗ್ ಹೌಸ್ ಅಂತ ಕರಿತೀವಿ. ಕೆಲವೊಂದು ಮೆಡಿಸನ್ ಶಾಪ್ಗಳಲ್ಲಿ ನೋಡಿರ್ಬೋದು ನೀವು, ಡ್ರಗ್ ಹೌಸ್ ಅಂತ ಬರೆದಿರ್ತಾರೆ. ಸೊ ಅದ್ರ ಕೆಲಸ ಏನು ಅಂತ ಅಂದರೆ, ಕ್ಷಣಕಾಲ ನಿಮಗೆ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡೋವಂಥದ್ದು. ಅಂದರೆ ನಮ್ಮ ಬ್ರೈನ್ ಇರುತ್ತೆ, ಬ್ರೈನಿಂದ ಈ ನರಮಂಡಲ ಎಲ್ಲ ಕನೆಕ್ಟಾಗಿ ಪ್ರತಿಯೊಂದು ಭಾಗಗಳು ಕನೆಕ್ಟ್ ಆಗಿರುತ್ತಲ್ವ. ಉದಾಹರಣೆಗೆ ನನಗೆ ಜ್ವರ ಬಂದರೆ ಏನಾಗುತ್ತೆ, ಬಾಡಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಈ ಮುಂಚೆ ಹೇಳಿದ್ವಿ, ಇದು ಒಂದು ಕೋಟೆ ಇದ್ದಾಗೆ, 37 to 40 ಟ್ರಿಲಿಯನ್ ಶೆಲ್ಸ್ ಇರೋವಂಥ ಒಂದು ಕಾಲೋನಿ, ವಠಾರ. ಈ ವಠಾರ ಪ್ಯಾಕ್ ಆಗಿರುತ್ತೆ, ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತಿರ್ತವೆ. ಹೊರಗಡೆಯಿಂದ ಅನ್ಆರ್ಗನೈಸ್ಡ್, ಈ ಸಂಘದಲ್ಲಿ ಕೆಲಸ ಮಾಡದೇ ಇರೋವಂಥ, ಈ ರೂಲ್ಸ್ನ ಒಪ್ಕೊಳ್ದೇ ಇರೋವಂಥ ಹೊರಗಿನ ವ್ಯಕ್ತಿ ಅಂದರೆ ವೈರಸ್, ಅದು ಎಂಟ್ರಿ ಆದಾಗ ಏನಾಗುತ್ತೆ, ಆ ಕ್ಷಣಕ್ಕೆ ನಮ್ಮ ಬಾಡಿಲಿರತಕ್ಕಂತಹ ಪೊಲೀಸರು, ಯಾರು, ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು, ಅವೇನು ಮಾಡ್ತವೆ, ಹೋರಾಟ ಮಾಡೋಕ್ಕೆ ಶುರು ಮಾಡ್ತವೆ. ಯಾರು, ಹೊರಗಡೆಯಿಂದ ಯಾವುದೇ ಫಾರಿನ್ ಎಂಟಿಟಿ ಅಥವಾ ಆ ವೈರಸ್ ಎಂಟ್ರಿ ಆದರೆ ನಮ್ಮ ಬಾಡಿಗೆ, ಅದನ್ನು ಗುರುತಿಸಿ ಅದ್ರ ವಿರುದ್ಧ ಹೋರಾಡ್ತವೆ. ಅದೇ ನಮ್ಮ ಇಮ್ಯುನಿಟಿ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ. ಸೊ ಆ ಸಿಸ್ಟಮ್ ನಮ್ಮಲ್ಲಿದೆ, ಅದು ಕೆಲಸ ಮಾಡ್ತಾ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಆ ಹೊರಗಡೆಯಿಂದ ಬಂದಿರತಕ್ಕಂತಹ ಆ ವೈರಾಣುಗಳು ಹೆಚ್ಚಿನ ಸಂಖ್ಯೆ ಆದಾಗ, ಅಥವಾ ಅದು ಸ್ಟ್ರಾಂಗ್ ಅಂತ ಅನಿಸಿದರೆ ಈ ಬಾಡಿಗೆ ಹೆದರ್ಬಿಡುತ್ತೆ. ಸೊ ಹೇಗೆ ಯಾರಾದರೂ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ ಅಂದಾಗ ಆ ಕ್ಷಣಕ್ಕೆ ಅವ್ರು ಏನಾದರೂ ಭಯ ಪಡಿಸಿದರೆ ಸ್ವಲ್ಪ ಕ್ಷಣ ಭಯ ಆಗುತ್ತಲ್ಲ, ಆ ರೀತಿ ಡಿಸ್ಟರ್ಬ್ ಆಗುತ್ತೆ ಬಾಡಿ. ಆ ಕ್ಷಣದಲ್ಲಿ ನಿಮಗೆ ಈ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ನರಮಂಡಲದಲ್ಲಿ ಆ ಸಿಗ್ನಲ್ಸ್ ಹೋಗ್ತಾ ಇರುತ್ತಲ್ಲ, ಮೆದುಳಿಂದ ಈ ಟೆನ್ಷನ್, ಭಯ ಥರ ಅಲರ್ಟ್ ತೊಂದರೆ ಆಗಿದೆ ಅಂತ ಸಿಗ್ನಲ್ಸ್ ಹೋಗ್ತಾ ಇರುತ್ತಲ್ಲ ಎಲ್ಲ ಬಾಡಿ ಭಾಗಗಳು. ಅದಕ್ಕೆ ನಾವು ವೀಕ್ ಆಗಿರ್ತೀವಿ, ನಡುಗ್ತಾ ಇರ್ತೀವಿ. ಸೊ ಆ ಕ್ಷಣದಲ್ಲಿ ಆ ಸಿಗ್ನಲ್ಸ್ನ ಕಟ್ ಮಾಡುತ್ತೆ. ಯಾಕೆಂತಂದರೆ ಹ್ಯಾಪಿ ಹಾರ್ಮೋನ್ಸ್ ಏನಾಗಿಲ್ಲ, ಚಿಲ್, ಆರಾಮಿದೆ ಅನ್ನೋ ಥರ. ಸೊ ಅವಾಗೇನಾಗುತ್ತೆ, ಆ ಕ್ಷಣ ನೀವು ಟೆನ್ಷನ್ನ ಬಿಟ್ಟಾಗ ಮತ್ತು ನಮ್ಮ ಬಾಡಿಲಿರೋಂಥ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ, ಆ ವೈರಾಣುಗಳ ವಿರುದ್ಧ ಹೋರಾಡುತ್ತೆ, ನಾವು ಮತ್ತೆ ಕ್ಯೂರ್ ಆಗ್ತೀವಿ. ಈ ರೀತಿ ಎಷ್ಟೋ ಕಾಯಿಲೆಗಳು ಕ್ಯೂರ್ ಆಗುತ್ತೆ.
ಇದಕ್ಕೆ ಸಾಕ್ಷಿ ನನ್ನ ತಾಯಿ. ನಾನು ಬೆಂಗಳೂರಿನಿಂದ ನಮ್ಮ ಊರಿಗೆ ಬರಬೇಕಾದ್ರೆ ನನ್ನ ತಾಯಿ ನನ್ನ ತಂದೆ ಇಬ್ಬರು ಒಬ್ಬಂಟಿಯಾಗಿದ್ದರು. ಒಬ್ಬಂಟಿತನ ಕಾಡ್ತಾ ಇತ್ತು. ಆ ಕ್ಷಣದಲ್ಲಿ ಅವರಿಗೆ ಈ BP ಮತ್ತು ಶುಗರ್ ಎರಡೂ ಕಾಯಿಲೆಗಳಿತ್ತು. ಎಷ್ಟು ಅಂತ ಅಂದರೆ ಈ ಶುಗರ್ ಅನ್ನೋದು 600 mg ಅಲ್ಲಿವರೆಗೂ ಹೋಗಿತ್ತು. ಅಲ್ಲಿವರೆಗೂ ಹೋದರೆ ಬದುಕೋದೇ ಕಷ್ಟ ಅಂತ ಹೇಳ್ತಾರೆ. ಅಷ್ಟು ಇತ್ತು ಅವ್ರದ್ದು. ಸೊ ಯಾವಾಗಲೂ 300-350 ಇರ್ತಾ ಇತ್ತು. ಪ್ರತಿದಿನ ಬೆಳಗ್ಗೆ ಅವರಿಗೆ ಒಂದು ಇನ್ಸುಲಿನ್ ಇಂಜೆಕ್ಷನ್ ಕೊಡಬೇಕು, ರಾತ್ರಿ ಇನ್ಸುಲಿನ್ ಇಂಜೆಕ್ಷನ್. ಸೊ ನಾನು ಅವರೊಟ್ಟಿಗೆ ಬಂದಾಗ 3 ತಿಂಗಳು ಇದೇ ಮಾಡಿತ್ತು. ಪ್ರತಿದಿನ ಇಂಜೆಕ್ಷನ್ ಕೊಡೋದು ಬೆಳಗ್ಗೆ ಸಂಜೆ, ಮತ್ತು ಮಾತ್ರೆ ನುಂಗಬೇಕು BP ಮತ್ತು ಟ್ಯಾಬ್ಲೆಟ್ದು. ಅಷ್ಟು ನುಂಗಿದ್ರೂ ಕೂಡ ಅವ್ರದ್ದು 300-350 ಮೇಂಟೈನ್ ಆಗ್ತಾಯಿತ್ತು. ಸೊ ಸಾಮಾನ್ಯವಾಗಿ ಈ ರೇಂಜ್ ಎಷ್ಟಿರಬೇಕು? ಒಂದು 120-150 ಅಲ್ವಾ? ಸೊ ಅಂಥ ಸಮಯದಲ್ಲಿ ಈ ಸ್ಪಿರಿಚುಯಾಲಿಟಿ ತುಂಬ ಹೆಲ್ಪ್ ಆಯಿತು. ಈ ಮುಂಚೆ ಕೆಲವೊಂದು ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಗ್ರೌಂಡಿಂಗ್ ಟೆಕ್ನಿಕ್ ಅಂತ. ಅದನ್ನು ನನ್ನ ತಾಯಿಗೆ ಮೊದಲನೇ ಸಾರಿ ತೋರಿಸ್ಕೊಟ್ಟೆ. ಸೊ ಅವ್ರಿಗೆ ಧ್ಯಾನಕ್ಕೆ ಕೂರಿಸಿ ಆ ಇಮ್ಯಾಜಿನೇಷನಲ್ಲಿ ಒಂದು ಗ್ಲಾಸ್ ಶೀಲ್ಡನ್ನು ಕ್ರಿಯೇಟ್ ಮಾಡಿ ಅವರಿಗೆ ಬರ್ತಾ ಇರೋಂಥ ಯೋಚನೆಗಳನ್ನು ತಡೆಯೋದಕ್ಕೆ ಹೇಳಿದೆ. ಸೊ ಅದರಿಂದ ಅವರು ತುಂಬಾ ರೆಸ್ಪಾನ್ಸ್ ಮಾಡಿದರು. ಈ ರೀತಿ ಕೆಲವೊಂದು ಗ್ರೌಂಡಿಂಗ್ ಟೆಕ್ನಿಕ್ನ ಮಾಡಿದ ಮೇಲೆ ಅವರು ತುಂಬ ರಿಲ್ಯಾಕ್ಸ್ ಆಗಿ ಶುರುವಾಯಿತು. ಆ ಡಿಫ್ರೆನ್ಸ್ ಗೊತ್ತಾಯಿತು ಅವರಿಗೆ. ಸೊ ಶುಗರ್ ಮತ್ತು BP ಬರೋದು ಕಾಮನಾಗಿ ಏನಕ್ಕೆ ಅಂತಂದರೆ ಮಾನಸಿಕ ಒತ್ತಡದಿಂದ. ಸೊ ಈಗಿನ ಜನ ತುಂಬ ಯಾರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಫ್ಯಾಮಿಲಿಯಲ್ಲಿ ಒತ್ತಡನ ಅನುಭವಿಸ್ತಾ ಇರ್ತಾರೆ, ಯಾರು ರೆಜಿಸ್ಟ್ ಮಾಡ್ತಾ ಇರ್ತಾರೆ ಮಾನಸಿಕವಾಗಿ ಏನನ್ನಾದರೂ, ಅವರಿಗೆ ಬರೋ ಅಂಥ ಕಾಯಿಲೆಗಳಿವು. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಪ್ರತಿದಿನ ನಾವು ಆ ಆಧ್ಯಾತ್ಮದ ಬಗ್ಗೆ, ನಮ್ಮ ಮನಸ್ಸು ಯಾವ ರೀತಿ ವರ್ಕ್ ಆಗುತ್ತೆ, ನಮ್ಮ ಬ್ರೈನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅವ್ರು ಕೇಳೋಕ್ಕೆ ಶುರುವಾದರು. ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೆ ದಿನಕ್ಕೆ 50,000-60 ಸಾವಿರ ಯೋಚನೆಗಳು ಬರ್ತಿರ್ತಾವಂತೆ. ಅಷ್ಟೊಂದು ಪ್ರೋಸೆಸ್ ಮಾಡಿದರೆ ಏನಾಗುತ್ತೆ, ನಮ್ಮ ಬ್ರೈನ್ ಹೀಟ್ ಆಗುತ್ತೆ. ಸೇಮ್ ಪ್ರೋಸೆಸರ್ ರೀತಿಯೇ ಕಂಪ್ಯೂಟರ್ ಹೇಗೆ ಹೀಟ್ ಆಗುತ್ತಲ್ವ, ಆ ರೀತಿ ಹೀಟ್ ಆಗುತ್ತೆ. ಅದನ್ನೇ ಒತ್ತಡ ಅಂತ ಕರೆಯೋದು. ಅಂಥ ಆಲೋಚನೆಗಳನ್ನು ಕಡಿಮೆ ಮಾಡಿ ಯಾವುದಾದ್ರೂ ಒಂದು ಒಳ್ಳೆಯದ ಕಡೆ ಗಮನ ಇಟ್ಟರೆ ನಮ್ಮ ಪ್ರೊಸೆಸರ್ ಅಂದರೆ ಬ್ರೈನ್ ಕೂಲ್ ಆಗ್ತಾ ಬರುತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ಆ ರೀತಿ 3 ತಿಂಗಳು ನಾನು ಅವ್ರ ಜೊತೆಗೆ ಓಡಾಟ ನಡೆಸ್ತಾ ಮಾತಾಡ್ತಾ ಈ ಗ್ರೌಂಡಿಂಗ್ ಟೆಕ್ನಿಕ್ಗಳನ್ನ ಬಳಸ್ತಾ ಇದ್ದಾಗ ಈಗ ಅವರ ಡಯಾಬಿಟೀಸ್ ಮತ್ತು BP ನಾರ್ಮಲ್ ಆಗಿದೆ. ಪ್ರತಿಯೊಬ್ಬರ ರೀತಿ ಅವರು ಹೋಳಿಗೆ ತಿಂತಾರೆ, ಎಲ್ಲ ಸ್ವೀಟ್ ತಿಂತಾರೆ, ಪ್ರತಿದಿನದ ಊಟನೇ ಮಾಡ್ತಾರೆ. ಮೊದಲಿಗೆ ಏನಾಗ್ತಾಯಿತ್ತು, ಪ್ರತಿದಿನ 2 ಇಂಜೆಕ್ಷನ್ ಕೊಡ್ತಾಯಿದ್ವಿ ಇನ್ಸುಲಿನ್, ಬೆಳಗ್ಗೆ ಒಂದು ಸಂಜೆ ಒಂದು. ಅಷ್ಟೇ ಅಲ್ಲ, ಸಿರಿ ಧಾನ್ಯಗಳನ್ನು ತಿಂತಾಯಿದ್ರು. ನನಗೆ BP ಇದೆ, ಶುಗರ್ ಇದೆ ಅಂತ ಪ್ರತಿದಿನ ನೆನಪು ಮಾಡ್ಕೊಳ್ತಾನೆ ಅವರು ಆ ಮೆಡಿಕೇಷನ್ಸ್ನ ತಗೊಳ್ತಾಯಿದ್ರು. ಸೊ ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ, ನಾವು ಏನನ್ನು ಗಮನಿಸ್ತೀವೋ ಅದು ರೂಪ ತಗೊಳ್ತಾ ಹೋಗುತ್ತೆ ಅಂತ. ಈ BP ಮತ್ತು ಶುಗರ್ನಂತಹ ಕಾಯಿಲೆಗಳು ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ನಾವು ಅದನ್ನು ಗಮನಿಸ್ತಾ ಹೋಗ್ತೀವಿ, ನನಗೆ BP ಇದೆ, ಶುಗರ್ ಇದೆ ಅಂತ. ಅದನ್ನು ಬ್ರೇಕ್ ಮಾಡೋದಕ್ಕೆ ಈ ಸ್ಪಿರಿಚುಯಾಲಿಟಿ ಮತ್ತು ಧ್ಯಾನಗಳು ಹೆಲ್ಪ್ ಆಗ್ತವೆ. ಅದಕ್ಕೆ ಪ್ರತಿಯೊಬ್ಬರು ನಮಗೆ BP ಇದೆ, ಶುಗರ್ ಇದೆ ಅಥವಾ ಇನ್ನೇನೋ ಕಾಯಿಲೆ ಇದೆ ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡೋದು ಧ್ಯಾನ ಮಾಡು. ಯಾಕೆ ಅಂತಂದರೆ ಈ ಪ್ರೊಸೆಸರ್ ಹೀಟ್ ಆಗಿದೆ, ಅಷ್ಟೊಂದು ಯೋಚನೆಗಳನ್ನು ನಿಲ್ಲಿಸೋದಕ್ಕೆ ನಾವು ಏನಾದರೂ ಒಂದು ಹಿಡ್ಕೊಳ್ಳೇಬೇಕು ಒಳ್ಳೆಯದನ್ನು. ಅದು ಧ್ಯಾನ ಆಗಿರ್ಬೋದು ಅಥವಾ ಭಕ್ತಿ ಆಗಿರ್ಬೋದು ಅಥವಾ ಸತ್ಕಾರ್ಯಗಳು, ವಾಲಂಟರಿ ನೀವೇನಾದರೂ ಕರ್ಮಗಳನ್ನು ಮಾಡ್ಬೋದು, ಒಳ್ಳೆಯ ರೀತಿಯ ಕರ್ಮಗಳನ್ನು. ಈ ರೀತಿ ನನ್ನ ತಾಯಿ ವಿಷಯದಲ್ಲಿ ಈ BP ಮತ್ತು ಶುಗರ್ ಅನ್ನೋ ಕಾಯಿಲೆಗಳು ವಾಸಿಯಾದವು. ಇದನ್ನೇ ನಾವು ಪ್ಲೆಸಿಬೋ ಎಫೆಕ್ಟ್ ಅಂತ ಕರೆಯೋದು. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಏನಂತ ಅಂದರೆ ಮಾರ್ಫಿನ್ ಅನ್ನೋದು ತುಂಬ ಪವರ್ಫುಲ್ ಪೇನ್ ಕಿಲ್ಲರ್. ಸೊ ಯಾರಿಗೆಲ್ಲ ಆಪ್ರೇಷನ್ ಮಾಡ್ತಾರೆ ಅದಕ್ಕೆ ಅವರಿಗೆ ಮಾರ್ಫಿನನ್ನು ಇಂಜೆಕ್ಷನ್ ಕೊಡ್ತಾರೆ. ಈ ಆಪ್ರೇಷನ್ ಆದಮೇಲೆ ಅದು ನೋವು ಇರೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಟೆಸ್ಟ್ ಮಾಡಬೇಕು, ಇದು ಹೇಗೆ ನೋವು ತೆಗೆಯುತ್ತೆ ಅಂತ ಟೆಸ್ಟ್ ಮಾಡಬೇಕು ಅಂತ ಏನು ಮಾಡ್ತಾರೆ, ರಿಯಲ್ ಆಗಿ ಆಪ್ರೇಷನ್ ಮಾಡಿರೋಂಥವ್ರಿಗೆ ಏನು ಮಾಡ್ತಾಯಿದ್ರು, ಒಂದು ಗ್ಲೂಕೋಸ್ ವಾಟರ್ನ ಮಾರ್ಫಿನ್ ಅಂತ ಸುಳ್ಳು ಹೇಳಿ ನಿಮಗೆ ಮಾರ್ಫಿನ್ ಕೊಡ್ತಾ ಇದ್ದೀವಿ, ತುಂಬ ಪವರ್ಫುಲ್ ಪೇನ್ ಕಿಲ್ಲರ್, ನಿಮಗೆ ಗೊತ್ತಲ್ವಾ, ಇದರಿಂದ ನಿಮಗೆ ನೋವೇ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು. ಇನ್ನು ಕೆಲವೊಬ್ಬರಿಗೆ ಮಾರ್ಫಿನ್ನ ಡೈರೆಕ್ಟಾಗಿ ಕೊಟ್ಬಿಟ್ಟು ಇದು ಮಾರ್ಫಿನ್ ಅಲ್ಲ, ಇದು ಜಸ್ಟ್ ಗ್ಲೂಕೋಸ್ ಅಂತ ಸುಳ್ಳು ಹೇಳ್ತಾಯಿದ್ರು. ಸೊ ಆವಾಗ ಎಲ್ಲ ಪೇಷಂಟ್ಗಳನ್ನು ಅನಲೈಸಿಸ್ ಮಾಡಿದಾಗ ಗೊತ್ತಾಗ್ತಾ ಇತ್ತು, ಇದು ಏನು ಸುಳ್ಳು ಹೇಳಿದ್ರಲ್ಲ, ಇದು ಮಾರ್ಫಿನ್ ಅಲ್ಲ ಅಂತ ಗ್ಲೂಕೋಸ್ ವಾಟರ್ನ ಕೊಟ್ಟಿದ್ರಲ್ಲ, ಅವರಿಗೆ ಸೇಮ್ ರೀತಿಯಲ್ಲಿ ಮಾರ್ಫಿನ್ ಹೇಗೆ ಈ ನೋವನ್ನು ತೆಗೆಯುತ್ತೆ ಅಂತ ನಂಬಿದ್ರಲ್ವ, ಅದೇ ರೀತಿ ವರ್ಕ್ ಆಗ್ತಾಯಿತ್ತು. ಅವ್ರಿಗೆ ನೋವೇ ಕಾಣಿಸ್ತಾ ಇರಲಿಲ್ಲ. ಅದೇ ರೀತಿ ನಿಜವಾದ ಮಾರ್ಫಿನ್ನ ಇನ್ನು ಕೆಲವೊಂದು ಪೇಷಂಟ್ಗಳಿಗೆ ಕೊಟ್ಟು ಇದು ಮಾರ್ಫಿನ್ ಅಲ್ಲ, ಕೇವಲ ಗ್ಲೂಕೋಸ್ ಅಂತ ಸುಳ್ಳು ಹೇಳಿದರು. ನಿಜವಾದ ಮಾರ್ಫಿನ್ ಕೊಟ್ಟಾಗ ಅಲ್ಲಿ ಅದು ಕೆಲಸ ಮಾಡ್ತಾ ಇರಲಿಲ್ಲ. ಸೊ ಇದನ್ನು ಪ್ಲೆಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ನಿಮ್ಮ ಮನಸ್ಸಿನ ಭಾವನೆಗಳ ಆಧಾರದ ಮೇಲೆ ಕಾಯಿಲೆಗಳು ಗುಣ ಆಗ್ತವೆ ಅಂತ ತೋರಿಸ್ಕೊಟ್ರು. ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಏನಂತಂದರೆ ಸಾಮಾನ್ಯವಾಗಿ ಈ ವಯಸ್ಸಾದವರು ಮಂಡಿ ನೋವು ಅಂತ ಬರ್ತಾರಲ್ವ, ಅವರಿಗೆ
ಈ ಚಿಪ್ಪೆಲ್ಲ ಸೌದಿರುತ್ತೆ ಅಲ್ಲೆಲ್ಲ ರಿಪ್ಲೇಸ್ ಮಾಡಬೇಕೇನೆಲ್ಲ ಹೇಳ್ತಿರ್ತಾರಲ್ವ, ಅಂಥವರಿಗೆ ನಿಜವಾಗ್ಲೂ ಆಪ್ರೇಷನ್ ಮಾಡಿದ್ರಂತೆ. ಇನ್ನು ಕೆಲವೊಬ್ಬರಿಗೆ ಆಪ್ರೇಷನ್ನೇ ಮಾಡಿಲ್ಲ. ಸೊ ತುಂಬ ಜನಕ್ಕೆ ಆಪ್ರೇಷನ್ನೇ ಮಾಡಿದೆ, ಕೇವಲ ಒಂದು ಕಟ್ಟನ್ನು ಹಾಕ್ಬಿಟ್ಟು ಒಂದು ಕೊಯ್ದು ಬಿಟ್ಟು ಜಾಗದಲ್ಲಿ ಮತ್ತೆ ಹೊಲಿಗೆ ಹಾಕೋದು. ಆಪ್ರೇಷನ್ ಮಾಡಿದ್ವಿ ಸರಿ ಹೋಗಿದೆ ಅಂತ ಇವ್ರಿಗೆ ಹೇಳೋದು. ಆಶ್ಚರ್ಯ ಅನ್ನೋ ರೀತಿ ಯಾರಿಗೆ ನಿಜವಾಗ್ಲೂ ಆಪ್ರೇಷನ್ ಮಾಡಿದ್ರಲ್ಲ ಅವ್ರಿಗೂ ಗುಣ ಆಗಿದೆ. ಕೇವಲ ಒಂದು ಕಟ್ ಹಾಕಿಬಿಟ್ಟು ಒಂದು ಕೊಯ್ದು ಬಿಟ್ಟು ಹೊಲಿಗೆ ಹಾಕಿದ್ರಲ್ಲ, ಈ ಆಪ್ರೇಷನ್ ಮಾಡಿದ್ದೀವಿ ಅಂತ ಸುಳ್ಳು ಹೇಳಿದ್ರಲ್ಲ, ಅವರೂ ಕೂಡ ಸರಾಗವಾಗಿ ನಡೆಯೋಕ್ಕೆ ಶುರುವಾದ್ರಂತೆ. ಅವ್ರಿಗೂ ಕೂಡ ಮಂಡಿ ನೋವು ಹೋಯ್ತಂತೆ. ಸೊ ಇದೆಲ್ಲ ಹೇಗೆ ಸಾಧ್ಯ? ನಾವೊಂದು ಕೈನ ಕಟ್ ಮಾಡಿಕೊಂಡ್ರೆ ನಾವು ಹೊಲಿಗೆ ಹಾಕೋದಿಲ್ಲ, ತಂತಾನೇ ಆ ಗಾಯ ಮಾಯುತ್ತೆ. ಇದನ್ನು ಯಾರು ಮಾಡಿದ್ದು? ಸೊ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಜೊತೆಗೆ ಈ ಬಾಡಿನ ಕ್ಯೂರ್ ಮಾಡೋದಕ್ಕೆ, ಇದನ್ನು ನೋಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಸಿಸ್ಟಮ್ ನಮ್ಮ ಬಾಡಿನಲ್ಲಿ ಇನ್ಸ್ಟಾಲ್ ಆಗಿದೆ. ಅದನ್ನು ಪ್ರಕೃತಿ ನೋಡ್ಕೊಳ್ಳುತ್ತೆ. ಸೊ ಯಾವುದೋ ಕಿಡ್ನಿ ಪ್ರಾಬ್ಲಮ್ ಇದೆ, ಅದರಿಂದ ಮಾತ್ರೆ ನುಂಗಿದೆ, ಅದರಿಂದ ಅದು ಹುಡ್ಕೊಂಡು ಹೋಗಿ ಕಿಡ್ನಿಲಿ ಎಲ್ಲಿದೆ ಅಂತ ಆ ಜಾಗನ ಹುಡುಕಿ ಅದ್ರ ಜೊತೆ ಮಾತಾಡಿ ಯುದ್ಧ ಮಾಡಿ ಆ ಮಾತ್ರೆ ಗುಣಪಡಿಸೋದಿಲ್ಲ. ಸೊ ಹೆಚ್ಚಿನ ಕಾಯಿಲೆಗಳು ಹೇಗೆ ಗುಣ ಆಗ್ತವೆ ಅಂತ ಅಂದರೆ ನಮ್ಮ ಮನಃಶಕ್ತಿಯಿಂದ, ನಮ್ಮ ದೇಹದಲ್ಲೇ ಪ್ರೀ ಇನ್ಸ್ಟಾಲ್ ಆಗಿರುವಂಥ ಆ ಇಮ್ಯುನಿಟಿ ಪವರಿಂದ. ಸೊ ತಲೆನೋವು ಏನಕ್ಕೆ ಬರುತ್ತೆ? ಬೇಡವಾದ ಯೋಚನೆಗಳು, ಸಾವಿರ ಯೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಪ್ರೋಸೆಸ್ ಮಾಡ್ತಾನೆ ಇದ್ದರೆ ಈ ಪ್ರೋಸೆಸ್ ಹೀಟ್ ಆಗುತ್ತೆ. ಅದನ್ನು ಕ್ಷಣ ಕಾಲ ತೆಗಿಬೇಕು ಅಂತ ಅಂದರೆ ಬೆಸ್ಟ್ ಏನೂ ಇಲ್ಲ ಅಂತಂದರೆ ಧ್ಯಾನ ಮಾಡಿ. ಧ್ಯಾನ ಅಂತಂದರೆ ಏನೂ ಇಲ್ಲ, ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಥವಾ ಒಂದು ಪ್ರಶಾಂತ ಜಾಗದಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ನಿಮ್ಮ ಪ್ರೆಸೆಂಟಲ್ಲಿ ಏನಿದೆಯೋ ಅದನ್ನು ಗಮನಿಸೋದಷ್ಟೇ. ಸುಮ್ಮನೆ ಕೂತ್ಕೊಂಡು ಗಮನಿಸಿದರೆ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಗಮನಿಸಿದರೆ ನಿಮಗೆ ಯಾವ ತಲೆನೋವು ಇರೋದಿಲ್ಲ. ಸೊ ಸ್ನೇಹಿತರೆ, ಅದಕ್ಕೆ ಈ ಮುಂಚೆನೇ ಹೇಳಿದೆ, ಪ್ರತಿಯೊಂದು ಮೆಡಿಸನ್ನು ಡ್ರಗ್ಸ್ ಅಂತ. ಬೇಕಾದರೆ ನೀವು ಗೂಗಲ್ ಸರ್ಚ್ ಮಾಡ್ಬೋದು, ಎವ್ರಿ ಮೆಡಿಸನ್ ಈಸ್ ಡ್ರಗ್ ಅಂತ ಬರುತ್ತೆ. ಆ ಡ್ರಗ್ಸ್ ಕೆಲಸ ಏನು ಅಂತ ಅಂದರೆ ಕ್ಷಣಕಾಲ ನಿಮ್ಮನ್ನು ಯೋಚನೆಗಳಿಂದ ಮುಕ್ತ ಮಾಡೋದು, ಖುಷಿ ಕೊಡೋದು. ಸ್ವಲ್ಪ ಖುಷಿ ಕೊಟ್ಟಾಗ ಏನಾಗುತ್ತೆ, ಈ ಬಾಡಿ ಡಿಸ್ಟರ್ಬ್ ಆಗೋದಿಲ್ಲ, ಸ್ವಲ್ಪ ಕ್ಷಣ ಎಲ್ಲ ಸರಿ ಇದೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಆ ರೀತಿ ನಾವು ಅಂದ್ಕೊಂಡಾಗ ನಮ್ಮ ಬಾಡಿನಲ್ಲಿರೋಂಥ ಆ ಮಾನಸಿಕ ಒತ್ತಡ ಆಗಿರ್ಬೋದು ಅಥವಾ ಕೆಲವೊಂದು ಚಿಕ್ಕ ಪುಟ್ಟ ಕಾಯಿಲೆಗಳಾಗಿರ್ಬೋದು ತಂತಾನೇ ವಾಸಿ ಆಗ್ತವೆ. ಉದಾಹರಣೆಗೆ ನನ್ನ ತಾಯಿ ಹೇಗೆ ಈ ಡಯಾಬಿಟಿಸ್ ಮತ್ತು BP ಗೆದ್ದರು ಅಂತ. ಈಗ ಅವರು ಯಾವುದೇ ಒಂದು ಮಾತ್ರೆ ತೊಗೊಳ್ಳೋದಿಲ್ಲ, ಒಂದು ಇಂಜೆಕ್ಷನ್ ತೊಗೊಳ್ಳೋದಿಲ್ಲ, ನಮ್ಮ ರೀತಿಯೇ ಊಟ ಮಾಡ್ತಾರೆ. ಒಂದೇ ಒಂದು ಮಾಡಿದ್ದವ್ರು ಏನಂತ ಅಂದರೆ ಈ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಕಲಿತರು. ಸೊ ಸ್ನೇಹಿತರೆ, ಈ ಮುಂಚೆ ಕೆಲವೊಂದು ವಿಡಿಯೋಗಳಲ್ಲಿ ಒಂದು ಕಥೆನ ಹೇಳಿದ್ದೆ ಒಂಟೆಯ ಬಗ್ಗೆ. ಆ ಒಂಟೆಕಾಯಿನ ಹೇಗೆ ಒಂದು ಆ್ಯಕ್ಟಿಂಗ್ ಮಾಡೋ ಮುಖಾಂತರ ಹಗ್ಗ ಇಲ್ಲದೆ ಅದನ್ನು ಕಟ್ಟಿ ಕೂರಿಸ್ತಾನೋ, ಆ ಒಂಟೆ ಹೇಗೆ ತನ್ನನ್ನು ತಾನು ಮಾನಸಿಕವಾಗಿ ಬಂಧಿಸಿಟ್ಟಿರುತ್ತೋ ಅದೇ ರೀತಿ ನಾವು ಈ ಪ್ರಾಬ್ಲಮ್ಸ್ಗಳಿಂದ ಅಥವಾ ಬೇಡವಾದ ವಿಚಾರಗಳಿಂದ ನಾವು ಡಿಸ್ಟರ್ಬ್ ಆಗಿಬಿಟ್ಟು ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸ್ತಾ ಇರ್ತೀವಿ. ಆ ಸ್ಟ್ರೆಸ್ಸಿಂದ ನೀವು ಆ ಕ್ಷಣ ಆಚೆ ಬಂದಾಗ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಆ ರಿಲ್ಯಾಕ್ಸ್ ಫೀಲೇ ನಿಮ್ಮನ್ನು ಕಾಪಾಡುತ್ತೆ. ಅದೇ ಪ್ಲೆಸಿಬೋ ಎಫೆಕ್ಟ್. ಆದರೆ ಈಗ BP ಮತ್ತು ಶುಗರ್ಗಳು ಯಾಕೆ ಹೆಚ್ಚಾಗ್ತವೆ ಅಂತಂದರೆ ಅದನ್ನು ಪ್ರತಿದಿನ ನಿಮಗೆ ನೆನಪಿಡೋ ರೀತಿ ಮಾಡ್ತಾರೆ. ಪ್ರತಿದಿನ ಮಾತ್ರೆಗಳನ್ನ ನುಂಗ್ತಾನೇ ಇರಬೇಕು, ಸಾಯೋವರೆಗೂ ಪ್ರತಿದಿನ ನುಂಗ್ತಾನೆ ಇರಬೇಕು, ಇದು ವಾಸಿ ಆಗೋದೇ ಇಲ್ಲ ಅಂತ ನಿಮ್ಮನ್ನು ನಂಬಿಸ್ತಾರೆ. ಅದರಿಂದ ಏನು ಮಾಡ್ತೀರಾ, ಪ್ರತಿದಿನ ಆ ಮಾತ್ರೆಗಳನ್ನ ನೆನಪು ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಡಯಾಬಿಟಿಸ್ ಅಥವಾ BP ನೆನಪು ಮಾಡ್ಕೊಳ್ತಾ ಇರ್ತೀರ. ಪ್ರತಿದಿನ ಅದನ್ನು ನುಂಗದೇ ಇದ್ದರೆ BP ರೈಸ್ ಆಗುತ್ತೆ ಅಥವಾ ಶುಗರ್ ರೈಸ್ ಆಗುತ್ತೆ ಅಂತ ಭಯ ಪಡ್ತಾ ಇರ್ತೀರ. ನೀವೇ ನಿಮ್ಮ ಮನಸ್ಸಿಗೆ ಇನ್ಪುಟ್ ಕೊಡ್ತಾ ಇರೋದ್ರಿಂದ, ಭಯ ಪಡ್ತಾ ಇರೋದ್ರಿಂದ ನಿಮ್ಮ ಬಾಡಿ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ. ಮಾತ್ರೆ ಒಂದು ವೇಳೆ ನೀವು ನುಂಗದೇ ಇದ್ದರೆ ಅಯ್ಯೋ ರೈಸ್ ಆಗುತ್ತೆ ಅಂತ ನೀವು ಭಯ ಪಡೋದ್ರಿಂದ ಅದು ಯಾವಾಗಲೂ ಹೈ ರೇಂಜಲ್ಲೇ ಇರುತ್ತೆ. ಸೊ ವಾಸಿ ಆಗಬೇಕು ಅಂತ ಅಂದರೆ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗಬೇಕು. ಮಾನಸಿಕ ಒತ್ತಡ ಕಡಿಮೆ ಆಗಬೇಕು ಅಂತಂದರೆ ನಮ್ಮ ಯೋಚನೆಗಳ ಗುಂಪು ಕಡಿಮೆ ಆಗಬೇಕು. ಸೊ ಇದನ್ನು ಹೋಗಲಾಡಿಸ್ಬೇಕು ಅಂತಂದರೆ ಜ್ಞಾನ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗಿರೋದ್ರಿಂದ ನಿಮಗೆ ಧ್ಯಾನ ಅಥವಾ ಈ ಗ್ರೌಂಡಿಂಗ್ ಟೆಕ್ನಿಕ್ಗಳು ಹೆಲ್ಪ್ ಆಗ್ತವೆ. ಗ್ರೌಂಡಿಂಗ್ ಟೆಕ್ನಿಕ್ ಬೇಕು ಅಂತಂದರೆ ಆ ವಿಡಿಯೋನ ಈ ವಿಡಿಯೋ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಸ್ನೇಹಿತರೆ, ಶಾಂತವಾಗಿರಿ, ಒಳ್ಳೆಯದನ್ನೇ ಬಯಸಿ, ಪ್ರತಿಯೊಬ್ಬರನ್ನು ಪ್ರೀತಿಸಿ. ಸೊ ಆರೋಗ್ಯ ನಿಮ್ಮನ್ನು ತಂತಾನೇ ಹುಡ್ಕೊಂಬರುತ್ತೆ. ಮತ್ತೆ ಸಿಗೋಣ. ನಮಸ್ಕಾರ.